ಇಲ್ಲಿ ನೋಡಿ, ಅನ್ನದಾತನಿಗೆ ಕಾಟನ್ ಮಿಲ್ ಮಾಲೀಕ ಆವಾಜ್ ಹಾಕಿರುವಂತಹ ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ರೈತರಿಗೆ ಆವಾಜ್ ಹಾಕಿದ್ದಾನೆ ಮಾಲೀಕ. ಹತ್ತಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಆವಾಜ್ ಹಾಕಿರುವಂತದ್ದು. ಯಾದಗಿರಿಯ ನಡು ರಸ್ತೆಯಲ್ಲೇ ಆನಂದ ರಾಠಿ ದರ್ಪವನ್ನ ತೋರಿಸಿದ್ದಾನೆ. ಜಯಲಕ್ಷ್ಮಿ ಕಾಟನ್ ಮಿಲ್ ಮಾಲೀಕರಿಂದ ದಬ್ಬಾಳಿಕೆ. ಮನಗನಾಳ ಗ್ರಾಮದ ಜಯಲಕ್ಷ್ಮಿ ಕಾಟನ್ ಮಿಲ್ ಇದು. ಹತ್ತಿ ಖರೀದಿ ಮಾಡುವ ವಿಚಾರವಾಗಿ ನಡೆದಿರುವಂತಹ ಗಲಾಟೆ. ಈ ಸಂದರ್ಭದಲ್ಲಿ ರೈತನಿಗೆ ಆವಾಜ್ ಹಾಕಿದ್ದಾರೆ ನಡು ರಸ್ತೆಯಲ್ಲಿ. ವಟಗೇರಾ ತಾಲೂಕಿನ ಮನಗನಾಳ ಗ್ರಾಮದ ಮಿಲ್ ಇದು. ಹತ್ತಿ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ. ಈ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ರೈತನಿಗೆ ಆವಾಜ್ ಹಾಕಿದ್ದಾರೆ. ಅನ್ನದಾತನಿಗೆ ಕಾಟನ್ ಮಿಲ್ ಮಾಲೀಕನೇ ಆವಾಜ್ ಹಾಕಿರುವಂಥದ್ದು. ನಡು ರಸ್ತೆಯಲ್ಲೇ ರೈತರಿಗೆ ಆವಾಜ್ ಹಾಕಿದ್ದಾನೆ. ಮನ ಬಂದಂತೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಲ್ಲಿ ಬೈದಿದ್ದಾನೆ, ನಿಂದಿಸಿದ್ದಾನೆ. ಹತ್ತಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿಯ ನಡು ರಸ್ತೆಯಲ್ಲೇ ಆನಂದ ರಾಠಿ ದರ್ಪವನ್ನ ತೋರಿಸಿದ್ದಾನೆ. ಅದು ಕೂಡ ರೈತರ ಮೇಲೆ ದರ್ಪವನ್ನ ತೋರಿಸ್ತಾ ಇರುವಂಥದ್ದು. ಮನಗನಾಳ ಗ್ರಾಮದ ಜಯಲಕ್ಷ್ಮಿ ಕಾಟನ್ ಮಿಲ್ ಹತ್ರ ನಡೆದಿರುವಂತಹ ಘಟನೆ ಇದು. ಹತ್ತಿ ಖರೀದಿ ಮಾಡುವ ವಿಚಾರವಾಗಿ ನಡೆದಿರುವಂತಹ ಗಲಾಟೆ, ದಬ್ಬಾಳಿಕೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ರೈತನಿಗೆ ಮನ ಬಂದಂತೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ರೈತನಿಗೆ, ಅನ್ನದಾತನಿಗೆ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಅವಮಾನ ಮಾಡೋದು ಅಥವಾ ಆವಾಜ್ ಹಾಕೋದು, ದಬ್ಬಾಳಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಅನ್ನದಾತನಿಗೆ ಕಾಟನ್ ಮಿಲ್ ಮಾಲೀಕ ಆವಾಜ್ ಹಾಕಿರುವಂತಹ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ರೈತರ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆ, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ? ಸಿಸಿಐ ಮೂಲಕ ಹತ್ತಿ ಖರೀದಿ ಮಾಡ್ತಾ ಇರುವಂತಹ ಮಿಲ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮಿಲ್ ಮಾಲೀಕ. ಅಪ್ಪನಿಗೆ ಹುಟ್ಟಿದ್ರೆ ಖಾಲಿ ಮಾಡಿಸಿ ತೋರ್ಸು ಅಂತ ಹೇಳಿ ಗರಂ ಆಗಿದ್ದಾರೆ. ಕಾಟನ್ ಮಿಲ್ ಮಾಲೀಕನ ಮಾತಿಗೆ ರೈತ ಕಂಗಾಲಾಗಿದ್ದಾನೆ. ನೋಡಿ, ಸಿಸಿಐ ಮೂಲಕ ಹತ್ತಿ ಖರೀದಿ ಮಾಡ್ತಾ ಇರುವಂತಹ ಮಿಲ್ಲು ಅವಾಚ್ಯ ಶಬ್ದಗಳಿಂದ ಮಿಲ್ ಮಾಲೀಕ ರೈತನಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಅಪ್ಪನಿಗೆ ಹುಟ್ಟಿದ್ರೆ ಖಾಲಿ ಮಾಡಿಸಿ ತೋರ್ಸು ಅಂತ ಹೇಳಿ ಗರಂ ಆಗಿದ್ದಾರೆ. ಕಾಟನ್ ಮಿಲ್ ಮಾಲೀಕನ ಮಾತಿಗೆ ರೈತ ಪಾಪ ಕಂಗಾಲಾಗಿದ್ದಾರೆ. ಅದು ಕೂಡ ನಡು ರಸ್ತೆಯಲ್ಲಿ ಈ ರೀತಿಯಾದಂಥ ಅವಮಾನ ಅಥವಾ ಈ ರೀತಿಯಾಗಿ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅಥವಾ ಅಲ್ಲಿರುವಂಥ ಜನ ಯಾರೂ ಕೂಡ ಏನು ಮಾತಾಡಿಲ್ವಾ ಸಂದರ್ಭದಲ್ಲಿ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಒಬ್ಬ ಕಾಟನ್ ಮಿಲ್ ಮಾಲೀಕ ಅಂತ ಹೇಳಿದ ತಕ್ಷಣ ರೈತರಿಗೆ ಈ ರೀತಿಯಾಗಿ ನಿಂದಿಸೋದು ಅಥವಾ ಬಾಯಿಗೆ ಬಂದ ಹಾಗೆ ಬೈಯೋದು, ನಡು ರಸ್ತೆಯಲ್ಲಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ ಹುಡ್ತಾ ಇದೆ. ಸುತ್ತಮುತ್ತ ಇರುವಂಥ ಜನ ಏನು ಮಾತಾಡಿಲ್ವಾ? ಅನ್ನದಾತರಿಗೆ ಈ ರೀತಿಯಾದಂತಹ ಅವಮಾನ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆ ಹಾಕುವಂತಹ ಒಂದು ವಿಚಾರ ಇದು. ನೋಡ್ತಾ ಇದ್ದೀವಿ ಈ ಒಂದು ದೃಶ್ಯಗಳಲ್ಲಿ. ಮನ ಬಂದಂತೆ ಕೆಟ್ಟ ಕೆಟ್ಟ ಮಾತಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ರೈತನಿಗೆ ನಡು ರಸ್ತೆಯಲ್ಲೇ ಆವಾಜ್ ಹಾಕಿರುವಂಥದ್ದು. ಹತ್ತಿ ಮಾರಾಟ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಕಿರಿಕಿದು. ಈ ಸಂದರ್ಭದಲ್ಲಿ ಕಾಟನ್ ಮಿಲ್ ಮಾಲೀಕ ಓರ್ವ ರೈತನಿಗೆ ನಡು ರಸ್ತೆಯಲ್ಲಿ ಬಾಯಿಗೆ ಬಂದ ಹಾಗೆ ಬೈತಾನೆ, ಬಾಯಿಗೆ ಬಂದ ಹಾಗೆ ನಿಂದಿಸ್ತಾನೆ, ಅವಮಾನ ಮಾಡ್ತಾನೆ. ಆದರೂ ಕೂಡ ಸುತ್ತಮುತ್ತ ಯಾರು ಕೂಡ ಜನ ಮಾತಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬ ರೈತನಿಗೆ, ಒಬ್ಬ ಅನ್ನದಾತನಿಗೆ ಈ ಮಟ್ಟಿಗೆ ಅವಮಾನ ಆಗ್ತಾ ಇದೆ ಅಂತಂದರೆ ಇನ್ನು ಮತ್ತೆ ಬೇರೆಯವರ ವಿಚಾರ ಹೇಗೆ? ಅಥವಾ ಬೇರೆಯವರೆಲ್ಲರೂ ಕೂಡ ಯಾವ ಮಟ್ಟಕ್ಕೆ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಇಲ್ವಾ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಅದು. ಸುತ್ತಮುತ್ತ ಜನ ಇದ್ದಾರೆ, ಎಲ್ಲರೂ ಕೂಡ ನೋಡ್ಕೊಂಡು ನಿಂತಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಬೇಸರದ ಸಂಗತಿ. ಒಬ್ಬ ರೈತನಿಗೆ ಈ ರೀತಿಯಾಗಿ ಆವಾಜ್ ಹಾಕೋದು ಅಥವಾ ಅವಮಾನ ಮಾಡೋದು ನಿಜವಾಗ್ಲೂ ಕೂಡ ಖಂಡನೀಯ.